ರುದ್ರವ್ರೆ ಏನಾಯ್ತು? ಅದೇನಂತ ಹೇಳ. ಅದು ನಮ್ಮವ್ವ ತುಂಬಾ ಒಳ್ಳೆಯವ್ರಯ್ಯ. ರವಾಸ್ ಮುಂಗೋಪ ನಮ್ದೇ ನಡಿಬೇಕು ಅನ್ನೋ ಆಟಯ್ಯ. ನೀ ಒಳ್ಳೆ ಟೀಚರ್ ಅಮ್ಮ. ಈ ಊರ್ನಾಗೆ ಯಾವ ಬಡ್ಡಿ ಇದನ್ನು ನಮ್ಮ ಅವ್ವಂಗೆ ಎದುರು ಮಾತಾಡೋಕ್ಕಿಲ್ಲ. ಅಂಥದ್ರಾಗೆ ನೀವು ಮಾತಾಡ್ಬಿಟ್ರಲ್ಲ, ಅದಕ್ಕೆ ವಸಿ ಕೋಪ. ನ್ಯಾಯ ಕೇಳಕ್ಕೆ ಯಾರಾದ್ರೇನು? ಈಗ ರುದ್ರವ್ರನ್ನ ನೋಡಿ, ಬೀಯಿಂಗ್ ಅ ಸರ್ವೆಂಟ್ ಆಫ್ ಭುವನೇಶ್ವರಿ ಅಮ್ಮ ಈಸ್ ಟೇಕಿಂಗ್ ಮೈ ಸೈಡ್ ಅಲ್ವಾ ರುದ್ರವ್ರೆ? ಏನ್ ಹೇಳ್ತಾವಳ? ಅದು ನೀನ್ ತುಂಬಾ ಒಳ್ಳೆಯವನು ಅಂತ ಹೇಳ್ತಾವ್ರೆ. ನಮ್ಮವ್ವನು ಸಾನೆ ಒಳ್ಳೆಯವ್ರೇ. ಆದ್ರೆ ನೀವು ಹಸಿ ಅವ್ರ ಕೋಪ ಕಮ್ಮಿ ಆಗೋಂಗ್ ಮಾಡ್ಬೇಕು ಅಟ್ಟೆಯ. ನಾನ್ ಯಾಕೆ ಅವ್ರ ಕೋಪ ಕಡಿಮೆ ಮಾಡ್ಬೇಕು? ಯಾಕಂದ್ರೆ ಈ ಸ್ಕೂಲ್ ಬಾಗ್ಲಿ ಮುಚ್ಚಬಾರ್ದಲ್ವಾ ಟೀಚರ್ ಅಮ್ಮ? ಅದಕ್ಕೆ ನಾನೇನ್ ಮಾಡ್ಬೇಕು? ನಮ್ಮ ಅವ್ವಂತವ ಸಮಯ ಕೇಳಬೇಕು. ಸಾರಿ ಕೇಳೋಂತ ತಪ್ಪು ನಾನೇನ್ ಮಾಡ್ದೆ? ನಾನು ಏನು ತಪ್ಪು ಮಾಡ್ದೆ? ನಾನು ಯಾಕೆ ಅವ್ರ ಹತ್ರ ಸಾರಿ ಕೇಳಬೇಕು? ನೀವು ಒಳ್ಳೆ ಟೀಚರ್ ಅಮ್ಮ, ಸಮಯ ಕೇಳೋಕ್ಕೆ ತೆಪ್ಪೆ ಮಾಡ್ಬೇಕಾ? ಈ ಪಿಕ್ಚರ್ನಾಗೆ ಕೆಮ್ಮುದ್ದಕ್ಕೆ ಸೀನಿದ್ದಕ್ಕೆಲ್ಲ ಹೆಚ್ಕುಚ್ಮಿ ಸಾರಿ ಹಿಂಗೆಲ್ಲ ಅಂತಾರಂತಲ್ಲ. ಹಿಂಗಿರುವಾಗ ಅವನ ಕೋಪ ಕಮ್ಮಿ ಆಯ್ತದ ಅಂದ್ರೆ ಒಂದ್ ಕಿತ್ತ ಸಾರಿ ಕೇಳ್ಬಿಡೋದಪ್ಪ. ಅದೇ ಬೇರೆ ಇದೇ ಬೇರೆ, ಎಲ್ಲ ಒಂದೇ ಆಗಿದೆ ಟೀಚರ್ ಅಮ್ಮ. ರುದ್ರವ್ರೆ ನೀವಾದ್ರೂ ಇವ್ರಿಗೆ ಹೇಳಿ. ಜೀವನದಾಗೆ ತೆಪ್ಪು ಮಾಡದೇ ಇದ್ರು ಅದ್ಯಾವ್ರ ಮುಂದೆ ನಿಂತಾಗ ತಪ್ಪಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಅಂತ ಕೇಳಕ್ಕಿಲ್ವಾ? ಇದು ಹಂಗೆ. ಆದ್ರೆ ಭುವನೇಶ್ವರಿ ಅವರು ನನಗ್ ದೇವ್ರಲ್ವಲ್ಲ? ಆದ್ರೆ ಈ ಹಳ್ಳಿ ಜನರಿಗೆ ಅವನೇ ದೇವ್ರು. ಅದೇನೋ ಹೇಳ್ತಾವ್ರಲ್ಲ, ದೇವ್ರ ಅಪ್ನೆ ಇಲ್ದೆ ಒಂದ್ ಉಳ್ಕಟ್ಟಿನೂ ಅಲ್ಲಾಡಕ್ಕಿಲ್ಲ ಅಂತ. ನಮ್ಮೂರ್ ಜನನು ಹಂಗೆ. ನಮ್ಮವ್ವ ಹೇಳಲಿಲ್ಲ ಅಂದ್ರೆ ಯಾವ ಮಕ್ಕಳು ಸ್ಕೂಲ್ ಕಳ್ಸಕ್ಕಿಲ್ಲ. ಈಗ ನಾನೇನ್ ಮಾಡ್ಬೇಕು ರುದ್ರವ್ರೆ? ಕಾಡ್ದಾರಿಗೆ ಹೋಗುವಾಗ ಮರ ಒಂಚೂರು ದಾರಿಗೆ ಅಡ್ಲಾಗ್ ಬಾಕೊಂಡಿರ್ತದ. ಹಾಗಂತ ಉಸಿರು ಕೊಡೋ ಮರನ ಕಡಿಯಕ್ಕಾಯ್ತದ? ನಾವೇ ವಸಿ ತಗ್ಗಿ ಬಗ್ಗಿ ದಾರಿ ಮಾಡ್ಕೊಂಡು ಹೋಗ್ಬೇಕು ಅಲ್ವರ? ನೀವೊಂದ್ ಕಿತ ಸಮಯ ಕೇಳ್ಬಿಡಿ, ಮಕ್ಕಳು ಶಾಲೆಗೆ ಬರ್ತವೆ. ಮಕ್ಕಳು ಶಾಲೆಗೆ ಬರ್ತಾರೆ ಅಂದ್ರೆ ಮಕ್ಳಿಗೋಸ್ಕರ ಆದ್ರೂ ನಾನು ಕ್ಷಮೆ ಕೇಳ್ತೀನಿ.